ನಮಸ್ತೆ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಾಜನ್ ಚಾನೆಲ್. ನನ್ನ ಹೆಸರು ಪೂಜಾ ಸಾಜನ್ ಫ್ರಮ್ ಮಿಸ್ಟಿಕ್ ಫ್ಲೈ ಹೈ. ಈ ಒಂದು ಕಂಪನಿಯ ಮುಖ್ಯ ಉದ್ದೇಶ ನಿಮ್ಮ ಒಂದು ಡ್ರೀಮ್ ಲೈಫಿಗೆ ನಿಮ್ಮನ್ನ ತಯಾರು ಮಾಡುವಂತದ್ದು. ನಿಮ್ಮ ಒಂದು ಡ್ರೀಮ್ ಲೈಫ್ ಅನ್ನ ನೀವು ಅಚೀವ್ ಮಾಡೋ ಕಡೆಗೆ ನಮ್ಮ ಒಂದು ಸಪೋರ್ಟ್ ಅನ್ನ ಕೊಡುವಂತದ್ದು ಈ ಒಂದು ಕಂಪನಿಯ ಮುಖ್ಯ ಉದ್ದೇಶ ಆಗಿದೆ. ಅಂಡ್ ಈ ದಿನದ ವಿಡಿಯೋದಲ್ಲಿ ಒಂದು ರಿಯಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಒಂದು ರಿಯಲ್ ಸ್ಟೋರಿ, ರಿಯಲ್ ಪೇನ್, ರಿಯಲ್ ಹೀಲಿಂಗ್ ಅಂಡ್ ರಿಯಲ್ ಎಂಪವರ್ಮೆಂಟ್. ಅಂಡ್ ಆಕೆಯ ಒಂದು ಕೇಸ್ ಸ್ಟಡಿಯನ್ನ ಶೇರ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಇದೆ. ಅಂಡ್ ಆಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಕೆಯ ನೇಮ್ ಅನ್ನ ರಿವೀಲ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ಸೊ ಆಕೆಯ ನೇಮ್ ಅನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬದಲಿಗೆ ಹೆಸರನ್ನ ಚೇಂಜ್ ಮಾಡಿ ವಿ ಕ್ಯಾನ್ ಟಾಕ್ ಅಬೌಟ್ ಹರ್ ಸ್ಟೋರಿ. ಸೊ ಲೆಟ್ಸ್ ಕಾಲ್. ಆಕೆಯ ಹೆಸರು ರಿಯಾ ಅಂತ ಇಟ್ಕೊಳ್ಳೋಣ. ರಿಯಾ ನನ್ನ ಹತ್ರ ಬಂದಾಗ ಆಕೆ ಎಮೋಷನಲಿ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ರು ಅಂಡ್ ರಿಲೇಶನ್ಶಿಪ್ ಆಲ್ಮೋಸ್ಟ್ ಒಂದು ಸಫೋಕೇಟಿಂಗ್ ಥಿಂಗ್ ಅಲ್ಲಿ ಇತ್ತು. ಅಂಡ್ ಕೆರಿಯರ್ ವೈಸ್ ಆಗಷ್ಟೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಇದು ನಾವೆಲ್ಲರೂ ಮಾಡುವಂತ ಒಂದು ಕೆಲಸ. ದಟ್ ಈಸ್ ಎಲ್ಲರಿಗೂ ಒಂದು ಅಪ್ ಟು ಸಮ್ ಎಕ್ಸ್ಟೆಂಡ್ ಅಂತ ಇರತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಪ್ರಾಬ್ಲಮ್ ನಮ್ಗೆ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆದಾಗ ಅದನ್ನ ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಜಸ್ಟ್ ಲೈಕ್ ರಿಯಾ ಎಮೋಷನಲಿ ಆಕೆ ಡಿಸ್ಟರ್ಬ್ ಆಗ್ತಾ ಇರ್ಬೇಕಾದ್ರೇನೆ ಅದು ಒಂದು ಸೈನ್ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ. ಅದನ್ನ ಆಕೆ ಇಗ್ನೋರ್ ಮಾಡಿದ್ರು. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಆಕೆ ಸಫೋಕೇಟಿಂಗ್ ಆಗಿ ಫೀಲ್ ಮಾಡ್ತಾ ಇದ್ಲು. ಸ್ಟಿಲ್ ಅದು ಆಕೆಗೆ ಇಗ್ನೋರ್ ಅಂತ ಅನ್ನಿಸ್ತು. ಒನ್ಸ್ ಅದು ಕೆರಿಯರ್ ನಲ್ಲಿ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆದಾಗ ಆಕೆ ಓಕೆ, ನನ್ಗೆ ಎಲ್ಲಾ ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಎಲ್ಲಾ ಕಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ, ಐ ನೀಡ್ ಟು ಟೇಕ್ ಆಕ್ಷನ್ ಅಂತ ಹೇಳಿ ನನ್ನನ್ನ ಕನೆಕ್ಟ್ ಮಾಡಿದ್ದು. ಅಂಡ್ ಇದು ನಮ್ಮೆಲ್ಲರಿಗೆ ಒಂದು ಲೆಸನ್. ದಟ್ ಈಸ್ ಒನ್ಸ್ ಎಲ್ಲೋ ಸಮಥಿಂಗ್ ಸೈನ್ಸ್ ಕಾಣಿಸ್ತಾ ಇದೆ, ಏನೋ ಒಂದಷ್ಟು ಸೈನ್ಗಳು, ಒಂದಷ್ಟು ಸಿಗ್ನಲ್ಗಳು, ಎಮೋಷನಲಿ ನಾನು ಡಲ್ ಆಗ್ತಾ ಇದ್ದೀನಿ, ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಸಫೋಕೇಟಿಂಗ್. ಕೆಲವರು ರಿಲೇಶನ್ಶಿಪ್ ಅಲ್ಲಿ ಸಫೋಕೇಟಿಂಗ್ ಅನ್ನ ಇಗ್ನೋರ್ ಮಾಡ್ತಾ ಬರ್ತಾರೆ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನ ಇಗ್ನೋರ್ ಮಾಡ್ತಾ ಬರ್ತಾರೆ. ಇನ್ನ ಕೆಲವರು ಅದು ಕೆರಿಯರ್ ಅಲ್ಲೋ ಮನಿಯಲ್ಲೋ ಇಗ್ನೋರ್ ಮಾಡ್ತಾ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅದು ಸೈನ್ಸ್ ಕಾಣಿಸಿದಾಗ ತುಂಬಾ ಸಲ ನಾವು ಮಾಡುವಂತ ಮಿಸ್ಟೇಕ್, ವಿ ಇಗ್ನೋರ್ ದಟ್. ಬಟ್ ಒನ್ಸ್ ಯಾವ್ದು ನಮ್ಮ ಒಂದು ಫೌಂಡೇಶನ್ ಆಗಿರುತ್ತೋ ಅಲ್ಲಿಗೆ ಆ ಪ್ರಾಬ್ಲಮ್ ಬಂದಾಗ ವಿ ಸ್ಟಾರ್ಟ್ ಟೇಕಿಂಗ್ ಆಕ್ಷನ್. ಬಟ್ ನನ್ನ ಒಂದು ಅಡ್ವೈಸ್ ಇಲ್ಲಿ ಏನಂತ ಅಂದ್ರೆ, ನಿಮ್ಮ ಫೌಂಡೇಶನ್ ಗೆ ಬರೋವರೆಗೆ ಪ್ರಾಬ್ಲಮ್ ಅನ್ನ ಬಿಡ್ಬೇಡಿ. ಫಸ್ಟ್ ಥಿಂಗ್, ಎಲ್ಲಿ ಕಾಣಿಸ್ತಾ ಇದೆಯೋ ಮೀನ್ಸ್ ಎಲ್ಲಿ ನಿಮ್ಗೆ ಓಕೆ ಇದು ಪ್ರಾಬ್ಲಮ್ ಬಟ್ ಅಷ್ಟೊಂದು ಡೆಪ್ತ್ ಏನಲ್ಲ ಅಂತ ಅನ್ಸುತ್ತೆ, ಅಲ್ಲಿಂದಾನೇ ಆಕ್ಷನ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ಸ್ ಅನ್ನ ತುಂಬಾ ಈಸಿಯಾಗಿ ನಾವು ಸರಿ ಮಾಡ್ಕೊಳ್ತಾ ಬರ್ಬೋದು. ಅಂಡ್ ಆಕೆಯ ಒಂದು ಕ್ವಶನ್ ನನಗೆ ಫಸ್ಟ್ ಟೈಮ್ ಆಕೆ ಕನೆಕ್ಟ್ ಮಾಡಿದಾಗ ಕೇಳಿದಂತ ಒಂದು ಕ್ವಶನ್, ದಟ್ ಈಸ್ ವೈ ಮೀ. ಯಾಕೆಲ್ಲಾ ಕಷ್ಟಗಳು ನನ್ಗೆ ಬರುತ್ತೆ, ಯಾಕೆ ನಾನು ಯಾವಾಗ್ಲೂ ಏನ್ ಮಾಡಕ್ ಹೋದ್ರು ಐ ಫೀಲ್ ಸ್ಟಕ್. ನಾನ್ ಏನೇ ಪ್ಲಾನ್ ಮಾಡ್ಕೊಂಡ್ರು ಕೂಡ ಆ ಪ್ಲಾನ್ ವರ್ಕ್ಔಟ್ ಆಗಲ್ಲ. ನಾನ್ ಏನೇ ಮಾಡಕ್ ಹೋದ್ರು ಕೂಡ ಕೆಲ್ಸದಲ್ಲಿ ನನ್ಗೆ ಅಡೆತಡೆ ಆಗತ್ತೆ. ಯಾಕೆ? ನನ್ ಫ್ರೆಂಡ್ಸ್ಗೆ ನಾನು ತುಂಬಾ ಸಲ ಮಾತಾಡಿದೀನಿ ಅಂಡ್ ಮೋಟಿವೇಶನಲ್ ವಿಡಿಯೋಸ್ ಅನ್ನ ನಾನು ನೋಡಿದ್ದೀನಿ. ಇದಲ್ದೆ ನಿಮ್ಮ ಒಂದಷ್ಟು ವಿಡಿಯೋಸ್ ಅಲ್ಲಿ ಬರುವಂತ ಟಿಪ್ಸ್ ಗಳನ್ನ, ಟ್ರಿಕ್ಸ್ ಗಳನ್ನ ಎಲ್ಲವನ್ನ ನಾನು ಫಾಲೋ ಮಾಡಿದ್ದೀನಿ. ಸ್ಟಿಲ್ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅಂಡ್ ಆಕೆಯ ಇನ್ನೊಂದು ಕ್ವಶನ್ ತುಂಬಾ ಜನಕ್ಕೆ ಯೂಸ್ ಆಗುವಂತ ಕ್ವಶನ್, ದಟ್ ಈಸ್ ನಿಮ್ ವಿಡಿಯೋಸ್ ಅನ್ನ ನಾನು ನೋಡಿದೀನಿ ಅಂಡ್ ಅದನ್ನ ಫಾಲೋ ಕೂಡ ಮಾಡಿದೀನಿ. ತುಂಬಾ ಸಲ ನೋಡಿದಾಗ ಓಕೆ ಐ ಫೀಲ್ ರಿಲ್ಯಾಕ್ಸ್ಡ್, ಓಕೆ ನನ್ ರಿಲ್ಯಾಕ್ಸ್ ಆಯ್ತು, ನನ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಕ್ತು ಅಂತ ಅನ್ಸುತ್ತೆ. ಅಂಡ್ ಅದನ್ನ ಸಮಟೈಮ್ಸ್ ಫಾಲೋ ಮಾಡ್ಬೇಕಾದ್ರೂ ಅಷ್ಟೇ ಆ ಮೂಮೆಂಟ್ ಗೆ ಏನೋ ಸರಿ ಆಗ್ತಾ ಇದೆ ಅಂತ ಅನ್ಸುತ್ತೆ, ಆದ್ರೆ ನನ್ಗೆ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಯಾವ್ದು ಸಿಕ್ಕಿಲ್ಲ. ಈ ಒಂದು ಕ್ವಶನ್ ಅನ್ನ ನಾನು ಇಲ್ಲಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಸಲ ಕಾಲ್ಸ್ ಬಂದಾಗ ಯೂಶಿಯಲಿ ಹೇಳುವಂತ ಥಿಂಗ್ ಇದು. ದಟ್ ಈಸ್ ವಿಡಿಯೋಸ್ ಅನ್ನ ನೋಡ್ದೆ, ಪ್ರಾಕ್ಟೀಸ್ ಮಾಡ್ದೆ, ಅಥವಾ ಸಮ್ ಟಿಪ್ಸ್ ಗಳನ್ನ, ಟ್ರಿಕ್ಸ್ ಗಳನ್ನ ನಾನು ಫಾಲೋ ಮಾಡ್ದೆ. ಆ ಮೂಮೆಂಟಿಗೆ ಓಕೆ ಅನ್ನಿಸ್ತು, ಬಟ್ ಅದರಿಂದ ನನ್ನ ಲೈಫ್ ಯಾವುದೇ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ. ನಿಮ್ಮ ಕ್ವಶನ್ ಕೂಡ ಇದೇ ಆಗಿದ್ರೆ, ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್ ವಿತ್ ಯುವರ್ ಎಫರ್ಟ್, ವಿತ್ ಪ್ರಾಪರ್ ಎನರ್ಜಿ ಎಕ್ಸ್ಚೇಂಜ್. ನಾವ್ ಅನ್ಕೊಳ್ತೀವಿ ಓಕೆ ಯಾವ್ದೋ ಒಂದು ವಿಡಿಯೋನ ನೋಡಿ, ಯಾವ್ದೋ ಒಂದು
ಹ್ಯಾಬಿಟ್ ಇಂದ ನಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಬಹುದು ಅಂತ ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ದ ಎನರ್ಜಿ. ಎಲ್ಲವೂ ಕೂಡ ಒಂದು ಎನರ್ಜಿ ಫಾರ್ಮ್ಯಾಟ್ ಅಲ್ಲೇ ಇರುತ್ತೆ. ಸೊ ಇವಾಗ ಒಂದು ವಿಡಿಯೋ ಒಂದು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅಂದ್ರೆ ನಿಮ್ಮನ್ನ ಆ ಒಂದು ವಿಡಿಯೋ ಆ ಒಂದು ವೈಬ್ರೇಷನ್ ಲೆವೆಲ್ ಗೆ ತಗೊಂಡು ಹೋಗುತ್ತೆ. ಆಕೆ ಇನ್ನೊಂದು ಕ್ವಶನ್ ದಟ್ ಈಸ್ ಈ ಒಂದು ಥಿಂಗ್ಸ್ ಅಲ್ಲೇ ನನ್ಗೆ ರಿಸಲ್ಟ್ ಸಿಕ್ಕಿಲ್ಲ, ಪೇಯ್ಡ್ ವರ್ಷನ್ಸ್ ನನ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಆಕೆಗೆ ಒಂದು ಆಪ್ಷನ್ ಕೊಟ್ಟೆ. ಓಕೆ, ನನ್ನ ಹತ್ರ 2 ಪೇಯ್ಡ್ ವರ್ಷನ್ಸ್ ಆಪ್ಷನ್ ಇದೆ. ನೀವು ಈ ಒಂದು ಪೇಯ್ಡ್ ವರ್ಷನ್ ಹೋದ್ರೆ ಅದ್ರದ್ದೇ ಆದಂತ ಒಂದು ವೈಬ್ರೇಷನ್ ಇದೆ, ಅದಕ್ಕಿಂತ ಹೈ ಪೇಯ್ಡ್ ವರ್ಷನ್ ಹೋದ್ರೆ ಅದ್ರದ್ದೇ ಆದಂತ ಒಂದು ವೈಬ್ರೇಷನ್ ಇದೆ. ನೀವು ಯಾವ ಪೇಯ್ಡ್ ವರ್ಷನ್ ಗೆ ಹೋಗೋದಿಕ್ಕೆ ಇಷ್ಟಪಡ್ತೀರಾ? ಲೈಕ್ ಒಂದು ಎಕ್ಸಾಂಪಲ್ ಗೆ ತಗೊಳೋದಾದ್ರೆ ಒಂದು ಪೇಯ್ಡ್ ವರ್ಷನ್ ಲೋ ಪೇಯ್ಡ್ ವರ್ಷನ್ ಅಂತ ಅನ್ಕೊಳ್ಳೋಣ, ಅದ್ರದಕ್ಕೆ ಅದ್ರದ್ದೇ ಆದಂತ ವೈಬ್ರೇಷನ್ ಇದೆ. ಹೈ ಪೇಯ್ಡ್ ವರ್ಷನ್ ಅಂತ ಅನ್ಕೊಳ್ಳೋಣ, ಅದಕ್ಕೆ ಅದ್ರದ್ದೇ ಆದಂತ ಒಂದು ವೈಬ್ರೇಷನ್ ಇದೆ. ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಕಂಪ್ಲೀಟ್ ಆಗಿ ಆಗ್ಬೇಕು ಅಂಡ್ ಹೈ ಲೆವೆಲ್ ಅಲ್ಲಿ ಆಗ್ಬೇಕು ಅಂದ್ರೆ ಅಫ್ಕೋರ್ಸ್ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗೋ ಫಾರ್ ಹೈ ಪೇಯ್ಡ್ ವರ್ಷನ್. ಇಲ್ಲ ನನ್ಗೆ ಲೋವರ್ ಅಲ್ಲಿ ಆದ್ರೆ ಸಾಕು, ಅಥವಾ ಜಸ್ಟ್ ನಾನು ಲೋವರ್ ಅಲ್ಲಿ ಫಸ್ಟ್ ಟ್ರೈ ಮಾಡಿ ಆನಂತರ ನಾನು ಮುಂದೆ ಹೋಗ್ತೀನಿ ಅಂದ್ರೆ ಎಸ್, ನೀವು ಯಾವ ಒಂದು ಲೆವೆಲ್ ಅಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಗೆ ರೆಡಿ ಇರ್ತೀರಾ ಅದ್ರ ಬೇಸ್ ಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಗುವಂತದ್ದು. ಲೈಕ್ ಎಕ್ಸಾಂಪಲ್, ರೇಖಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ರೇಖಿ ಲೆವೆಲ್ 1 ತಗೊಂಡಾಗ ಎಸ್ ಚೇಂಜಸ್ ಆಗತ್ತೆ, ಆದ್ರೆ ಸ್ವಲ್ಪ ಮಟ್ಟಿಗಾಗತ್ತೆ. ಅದಕ್ಕಿಂತ ಜಾಸ್ತಿ ಚೇಂಜಸ್ ಬೇಕು ಅಂತ ಅಂದ್ರೆ ಮುಂದಿನ ಹಂತಗಳಿಗೆ ನೀವು ಹೋಗ್ಲೇಬೇಕಾಗತ್ತೆ. ಒನ್ ಲೆವೆಲ್ಗೆ ಎಷ್ಟು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀರಾ ಅಂಡ್ ಆ ಒಂದು ಎನರ್ಜಿ ಎಷ್ಟು ಒಂದು ವೈಬ್ರೇಷನ್ ಅಲ್ಲಿ ಇರುತ್ತೆ, ಅಷ್ಟು ಆ ಒಂದು ಲೆವೆಲ್ಗೆ ನಿಮ್ಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಲೆವೆಲ್ 2 ಅದಕ್ಕಿಂತ ಮೇಲಿನ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಿರುತ್ತೆ. ನಿಮ್ಗೆ ಆ ಒಂದು ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಬೇಕು ಅಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಗೋ ಫಾರ್ ಹೈಯರ್ ಲೆವೆಲ್ಸ್. ಸೊ ಈ ಒಂದು ಕನ್ಸಲ್ಟೇಷನ್ಸ್ ಆಗ್ಬೋದು ಅಥವಾ ಈ ಒಂದು ಟ್ರಾನ್ಸ್ಫಾರ್ಮೇಶನಲ್ ಪ್ಯಾಕೇಜಸ್ ಇರ್ಬೋದು, ಇದ್ರಲ್ಲೂ ಕೂಡ ಆಬ್ವಿಯಸ್ಲಿ ಹಾಗೆ ಇರುತ್ತೆ. ಎವ್ರಿಥಿಂಗ್ ಇಸ್ ಎನರ್ಜಿ, ಎಲ್ಲವೂ ಕೂಡ ಎನರ್ಜಿ ಅಂಡ್ ಆ ಒಂದು ಎನರ್ಜಿಗೆ ನೀವ್ ಎಷ್ಟು ರೆಡಿ ಇದ್ದೀರಾ. ಒನ್ಸ್ ಇದನ್ನ ಹೇಳಿದ ನಂತರ ಆಕೆ ಆಕ್ಚುಲಿ ಒಂದು ಎಸ್ ನಾನು ಹೈಯರ್ ಪೇಯ್ಡ್ ವರ್ಷನ್ ಗೆ ಹೋಗ್ತೀನಿ ಹಾಗಾದ್ರೆ ಅಂತ ಹೇಳಿ ಆಫ್ ಮಾಡ್ಕೊಂಡ್ರು. ಅಂಡ್ ಫಸ್ಟ್ ಬೇಸ್ ದಟ್ ಈಸ್ ಅವರ್ ಟ್ಯಾರೋಟ್ ಕನ್ಸಲ್ಟೇಷನ್. ಟ್ಯಾರೋಟ್ ಕನ್ಸಲ್ಟೇಷನ್ ಎಸ್ ಡೆಪ್ತ್ ಅಲ್ಲಿ ಆಗತ್ತೆ. ಅಂಡ್ ಮೇನ್ಲಿ ಒಂದು ಕೀ ಪಾಯಿಂಟ್ಸ್ ಅನ್ನ ನಾನು ಅಲ್ಲಿ ಹೇಳೋದಾದ್ರೆ, ಒಂದು ಕಾರ್ಡ್, ಈ ಒಂದು ಕಾರ್ಡ್ ಆಕೆಯ ಸ್ಪ್ರೆಡ್ ಅಲ್ಲಿ ಇತ್ತು, ಟವರ್ ಕಾರ್ಡ್. ಆಕೆಗೂ ಕೂಡ ಒಂದು ಟ್ಯಾರೋಟ್ ಕಾರ್ಡ್ ನ ರಿಲೇಟೆಡ್ ಆಗಿ ಒಂದು ಬೇಸಿಕ್ ನಾಲೆಡ್ಜ್ ಇದ್ದಿದ್ರಿಂದ ಈ ಕಾರ್ಡ್ ನೋಡ್ತಿದ್ದಾಗೆ ಆಕೆ ಗಾಬರಿ ಆದ್ರು ಕಂಪ್ಲೀಟ್ಲಿ. ನನ್ ಕೆರಿಯರ್ ಮುಗ್ದೋಯ್ತಾ ಹಾಗಾದ್ರೆ, ನನ್ ಲೈಫ್ ಮುಗ್ದೋಯ್ತಾ ಹಾಗಾದ್ರೆ, ನನ್ ಪಡ್ಕೊಂಡಿದ್ದೆಲ್ಲವನ್ನ ಕಳ್ಕೊಳ್ತೀನಾ, ನನ್ನ ರಿಲೇಶನ್ಶಿಪ್ ಎಂಡ್ ಆಗತ್ತಾ, ಈ ತರದಲ್ಲಿ ಗಾಬರಿಗೆ ಆಕೆ ಒಳಗಾದ್ರು. ಅಂಡ್ ಆಕೆ ಏನ್ ಹೇಳಿದ್ರು ಎಲ್ಲವೂ ನಿಜ, ಆದ್ರೆ ದಟ್ ಈಸ್ ಒನ್ ಪಾರ್ಟ್ ಆಫ್ ಲೈಫ್. ಈ ಒಂದು ಕಾರ್ಡ್ ಜಸ್ಟ್ ಎಲ್ಲವೂ ಕ್ಲೋಸ್ ಅಂತ ಹೇಳೋದಿಲ್ಲ, ಬದ್ಲಿಗೆ ಇನ್ನ ಒಂದನ್ನ ಹೇಳುತ್ತೆ, ದಟ್ ಈಸ್ ಏನೆಲ್ಲವೂ ಸರಿ ಇಲ್ವೋ ಅದೆಲ್ಲವೂ ಕೂಡ ಕ್ಲೋಸ್ ಅಂಡ್ ಅಗೇನ್ ನೀವು ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮಲ್ಲಿ ಆಪ್ಷನ್ ಇದೆ, ನೀವು ಕೇಪಬಲ್ ಇದ್ದೀರಾ. ಸೊ ಅಲ್ಲಿ ಮೇನ್ಲಿ ನಾನು ಆಕೆಯನ್ನ ಎಂಪವರ್ ಮಾಡ್ತಾ ಹೋದೆ. ದಟ್ ಈಸ್ ನಿಮ್ಮ ಒಂದು ಫಿಯರ್ಸ್ ಇರ್ಬೋದು, ಪಾಸ್ಟ್ ವೂಂಡ್ ಗಳಿರ್ಬೋದು ಅಂಡ್ ಡೀಪ್ ಎಮೋಷನಲ್ ಪ್ಯಾಟ್ರನ್ಸ್ ಇರ್ಬೋದು, ಆಕೆಗೆ ರಿವೀಲ್ ಮಾಡ್ತಾ ಹೋದಂತೆ ಆಕೆಗೆ ಅರ್ಥ ಆಗ್ತಾ ಹೋಯ್ತು, ಎಸ್ ನಾನು ಎಲ್ಲಿ ಸ್ಟಕ್ ಆಗಿದ್ದೀನಿ, ಯಾವ ಒಂದು ಚೈಲ್ಡ್ಹುಡ್ ಬಿಲೀಫ್ ಅಲ್ಲಿ ನಾನು ಸ್ಟಕ್ ಆಗಿದ್ದೀನಿ, ಯಾವ ಒಂದು ಡೀಪ್ ಎಮೋಷನಲ್ ವೂಂಡ್, ಯಾವ ಒಂದು ನನ್ನ ಮನಸ್ಸಿನ ಗಾಯ ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಆಕೆಗೆ ಅರ್ಥ ಆಯ್ತು. ಅಂಡ್ ಆಕೆ ಅದ್ರ ಮೇಲೆ ವರ್ಕ್ ಮಾಡೋದಿಕ್ಕೆ ರೆಡಿ ಇದ್ರು. ಎಸ್ ನಾನು ಈ ಒಂದು ಲೈಫ್ ನ ಸರಿ ಮಾಡ್ಕೊಳ್ತೀನಿ, ಏನ್ ಕಾಣಿಸ್ತಾ ಇದೆ ಯಾವುದು ನನ್ನ ಲೈಫ್ ಅಲ್ಲಿ ಅಲೈನ್ ಆಗಿಲ್ಲ ಅದನ್ನ ನನ್ನ ಲೈಫ್ ಇಂದ ಕ್ಲಿಯರ್ ಮಾಡ್ಕೊಂಡು ನನ್ನ ಒಂದು ಪ್ಯಾಟ್ರನ್ಸ್ ಅನ್ನ ನಾನು ಸರಿ ಮಾಡ್ಕೊಳ್ಳೋದಿಕ್ಕೆ ಐ ಆಮ್ ಕಂಪ್ಲೀಟ್ಲಿ ರೆಡಿ. ಈ ಒಂದು ಕರೇಜ್ ಆಕೆ ತೋರ್ಸಿದ್ರು. ಅಂಡ್ ನೆಕ್ಸ್ಟ್ ಆದಂತದ್ದೆಲ್ಲವೂ ಕೂಡ ಮ್ಯಾಜಿಕ್. ಫಸ್ಟ್ ಸೆಷನ್ ಅಲ್ಲಿ ನಾವು ಅವರ ಒಂದು ಚೈಲ್ಡ್ಹುಡ್ ಬಿಲೀಫ್ ಸಿಸ್ಟಮ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಯಾವ ಒಂದು ಪ್ಯಾಟ್ರನ್ ಆಕೆಯನ್ನ ಪದೇ ಪದೇ ಕಾಡ್ತಾ ಇತ್ತು, ಅದನ್ನ ಫಸ್ಟ್ ಹೀಲಿಂಗ್ ಸೆಷನ್ ಅಲ್ಲೇ ನಾವು ರಿಮೂವ್ ಮಾಡಿದ್ವಿ. ಮೇನ್ ಥಿಂಗ್ ಆಕೆಗೆ ಕಾಡ್ತಾ ಇದ್ದು ಒಂದು ಪ್ಯಾಟ್ರನ್ ಬಗ್ಗೆ ನಾನು ಹೇಳೋದಾದ್ರೆ, ಚೈಲ್ಡ್ಹುಡ್ ಅಲ್ಲಿ ಬಂದಂತ ಒಂದು ಬಿಲೀಫ್ ಸಿಸ್ಟಮ್ ತುಂಬಾ ಜನಕ್ಕೆ ಅದು ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಅದನ್ನ. ದಟ್ ಈಸ್ ರಿಲೇಶನ್ಶಿಪ್ ಅಂಡ್ ಕೆರಿಯರ್ ಎರಡೂ ಕೂಡ ಜೊತೆಗೆ ಸಾಗೋದಿಲ್ಲ.
ಈ ಒಂದು ಪ್ಯಾಟರ್ನ್ ಆಕೆಗೆ ಚೈಲ್ಡ್ಹುಡ್ ಇಂದ ಬಂದಂತ ಒಂದು ಮಾತು. ಆಕೆಯ ತಾಯಿ ಪದೇ ಪದೇ ಹೇಳ್ತಾ ಇದ್ದಂತ ಒಂದು ಥಿಂಗ್ ದಟ್ ಈಸ್, ನಿನ್ಗೆ ಕೆರಿಯರ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು, ರಿಲೇಶನ್ಶಿಪ್ ಬೇಕು ಅಂದ್ರೆ ಕೆರಿಯರ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು, ಎಲ್ಲವೂ ಕೂಡ ನಿನಗೆ ಸಿಗೋದಿಲ್ಲ. ಈ ಒಂದು ಪ್ಯಾಟರ್ನ್ ಅಲ್ಲಿ ಆಕೆ ಸ್ಟಕ್ ಆಗಿದ್ರು. ಅಂಡ್ ಆಕೆಯ ಒಂದು ಲೈಫ್ ಅನ್ನ ನೋಡೋದಾದ್ರೆ ಅದು ಹಂಗೆ ಆಗ್ತಾ ಇತ್ತು. ದಟ್ ಈಸ್, ಎಲ್ಲವೂ ಚೆನ್ನಾಗಿತ್ತು ಮದ್ವೆ ಆಗೋವರೆಗೆ. ಒನ್ಸ್ ಮದ್ವೆ ಆಗ್ತಿದ್ದ ಹಾಗೆ ಈ ಒಂದು ಪ್ಯಾಟ್ರನ್ ಆಕ್ಟಿವೇಟ್ ಆಯ್ತು. ದಟ್ ಈಸ್, ರಿಲೇಶನ್ಶಿಪ್ ಆರ್ ಕೆರಿಯರ್ ಯಾವ್ದನ್ನಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತ ಆಕೆಯ ಒಂದು ಸಬ್ ಕಾನ್ಶಿಯಸ್ ಬಿಲೀಫ್ ಆಕ್ಟಿವ್ ಆಯ್ತು. ಅದರಿಂದ ಆಕೆಯಲ್ಲಿ ಎಮೋಷನಲ್ ಡಿಸ್ಟರ್ಬೆನ್ಸ್ ಕಾಣೋದಿಕ್ಕೆ ಸ್ಟಾರ್ಟ್ ಆಯ್ತು. ರಿಲೇಶನ್ಶಿಪ್ ಬಗ್ಗೆ ಭಯ, ಅಥವಾ ಕೆಲ್ಸ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತ ಭಯ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಟ್ರಾಪ್ ಆಗ್ಬಿಡ್ತೀನಿ ಅನ್ನೋಂತ ಭಯ, ಅಥವಾ ನನ್ನ ಹಸ್ಬೆಂಡ್ ಏನಾದ್ರು ಆಗ್ಬಿಡುತ್ತೆ ಅನ್ನೋಂತ ಭಯ, ಅಥವಾ ನನ್ ಕೆಲ್ಸ ಕಳ್ಕೊಂಡ್ಮೇಲೆ ನನ್ನ ಹಸ್ಬೆಂಡ್ ನನ್ನ ರೆಸ್ಪೆಕ್ಟ್ ಮಾಡಲ್ಲ ಅಥವಾ ನನ್ನನ್ನ ಕೇರ್ಲೆಸ್ ಮಾಡ್ತಾರೆ ಅನ್ನೋಂತ ಭಯ. ಈ ರೀತಿ ಬೇಡದ ಒಂದಷ್ಟು ಭಯಗಳಲ್ಲಿ, ಎಮೋಷನ್ಸ್ ಅಲ್ಲಿ ಆಕೆ ಸ್ಟಕ್ ಆದ್ರು. ಅಂಡ್ ಆ ಒಂದು ಪ್ಯಾಟ್ರನ್ ರಿಲೇಶನ್ಶಿಪ್ ಅಲ್ಲಿ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆಯ್ತು. ಎಗೈನ್ ಅಂಡ್ ಎಗೈನ್ ಕಾರಣಗಳೇ ಇಲ್ಲದೆ ರಿಲೇಶನ್ಶಿಪ್ ಅಲ್ಲಿ ಜಗಳ, ರಿಲೇಶನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈಕೆಯ ಒಂದು ಎನರ್ಜಿ ವೈಸ್ ಅಲ್ಲಿ ಚೇಂಜಸ್ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು. ಈಕೆದು ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ ಆಬ್ವಿಯಸ್ಲಿ. ಅಲ್ಲಿ ಹಸ್ಬೆಂಡ್ ಕಡೆಯಿಂದಲೂ ಕೂಡ, ಬಿಕಾಸ್ ಅವರು ಕೂಡ ಒಂದಷ್ಟು ಪ್ಯಾಟರ್ನ್ಸ್ ಅಲ್ಲಿ ವೈಬ್ರೇಟ್ ಆಗ್ತಿರ್ತಾರೆ. ಆ ಕಾರಣದಿಂದ ಮೇನ್ಲಿ ಆಕೆ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಹೇಳಿದಂತ ಒಂದು ಮಾತು ದಟ್ ಈಸ್, ನಾನು ಈ ಹುಡುಗನನ್ನ ಯಾವ ಒಂದು ಇಮೇಜ್ ಅನ್ನ ಇಟ್ಕೊಂಡು ಮದ್ವೆ ಆಗಿದೆ, ಮೀನ್ಸ್ ಈ ಒಂದು ಹುಡುಗ ಈ ರೀತಿ ಅಂತ ನಾನು ಏನ್ ಅನ್ಕೊಂಡು ಮದ್ವೆ ಆದೆ, ಆ ಹುಡುಗ ಆ ರೀತಿ ಅಲ್ಲ. ನನ್ನ ಗಂಡ ಮದ್ವೆಗ್ ಮುಂಚೆ ಯಾವ ರೀತಿ ಇದ್ರೋ ಈಗ ಹಿ ಇಸ್ ನಾಟ್ ದಟ್ ಪರ್ಸನ್. ಐ ಫೀಲ್ ಫೇಕ್. ಮದ್ವೆಗ್ ಮುಂಚೆ ಅವ್ರು ನಂಗೆ ಫೇಕ್ ಮಾಡಿ ಒಂದು ರಿಯಲ್ ಫೇಸ್ ಅನ್ನ ಹೈಡ್ ಮಾಡಿ ನನ್ನನ್ ಮದ್ವೆ ಆದ್ರು ಅಂತ ಫೀಲ್ ಆಗ್ತಾ ಇದೆ. ಈಗ ಮದ್ವೆ ಆದ್ಮೇಲೆ ಅವರ ಒರಿಜಿನಲ್ ಫೇಸ್ ನನ್ಗೆ ಓಪನ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದನ್ನ ಲಿಟ್ರಲಿ ಆಕೆ ಹೇಳಿದಂತ ಮಾತು. ಅಂಡ್ ಆಫ್ಟರ್ ದಿಸ್ ಈಗ ಏನಾಗ್ತಾ ಇದೆ ಅಂತ ಅಂದ್ರೆ, ಕೆರಿಯರ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆಕೆ ಫಸ್ಟ್ ಟೈಮ್ ಬಂದಾಗ ಆಕೆಗೆ ಅನ್ನಿಸ್ತಾ ಇದ್ದಿದ್ದು ಭಯ ಬೇರೆ ಇಶ್ಯೂ. ರಿಲೇಶನ್ಶಿಪ್ ಅಲ್ಲಿ ಏನಾಗ್ತಾ ಇದೆ ಅದು ಹಸ್ಬೆಂಡ್ ಕಡೆಯಿಂದ ಆಗ್ತಾ ಇದೆ, ಅವ್ರು ಸರಿ ಇಲ್ಲ, ಅವರು ಫೇಕ್ ಇದಾರೆ, ಅದಕ್ಕೋಸ್ಕರ ಆಗ್ತಾ ಇದೆ. ಅಂಡ್ ಕೆರಿಯರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಕೆಯ ಪ್ರಕಾರ ಕೆರಿಯರ್ ಇಸ್ ಅ ಬೇಸಿಕ್ ಫೌಂಡೇಶನ್. ಸೊ ಯಾವಾಗ ಅದು ಫೌಂಡೇಶನ್ ಗೆ ಕಾಣಿಸ್ತು ಪ್ರಾಬ್ಲಮ್, ಆಕೆ ಆಕ್ಟಿವ್ ಆದ್ರೂ ಆಕ್ಷನ್ ತಗೊಳೋದಿಕ್ಕೆ. ಅಲ್ಲಿವರೆಗೆ ನೋಡೋಣ ಬಿಡು, ಯಾವ್ದೋ ಒಂದು ಮೋಟಿವೇಶನಲ್ ವಿಡಿಯೋನೋ ಅಥವಾ ಫ್ರೀ ಯಾವ್ದೋ ಒಂದು ವಿಡಿಯೋದಲ್ಲಿ ಯಾವ್ದೋ ಒಂದು ಟಿಪ್ ಇರುತ್ತೆ, ಯಾವ್ದೋ ಒಂದು ಟ್ರಿಕ್ಸ್ ಇರುತ್ತೆ, ಯಾವ್ದೋ ಒಂದು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರುತ್ತೆ, ಅದನ್ನ ಫಾಲೋ ಮಾಡೋಣ ಬಿಡು, ನೋಡ್ಕೊಳ್ಳೋಣ ಅನ್ನೋ ತರದಲ್ಲಿ ಇತ್ತು. ಒನ್ಸ್ ಅದು ಫೌಂಡೇಶನ್ ಅಲ್ಲಿ ಪ್ರಾಬ್ಲಮ್ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆದಾಗ ಶಿ ಕಾಲ್ಡ್ ಅಂಡ್ ಟೇಕ್ ಆಕ್ಟಿವ್ಲಿ ಆಕ್ಷನ್. ಸೊ ನಾವೆಲ್ಲರೂ ಮಾಡೋ ಮಿಸ್ಟೇಕ್ ಇದೆ, ಯಾವಾಗ ನಮ್ಮ ಒಂದು ಬೇಸಿಕ್ ಫೌಂಡೇಶನ್ ಗೆ ಪ್ರಾಬ್ಲಮ್ ಕಾಣಿಸುತ್ತೆ ಅವಾಗ ನಾವು ಆಕ್ಟಿವ್ ಆಗಿ ಆಕ್ಷನ್ ತಗೊಳ್ತೀವಿ. ಅದೇನಾದ್ರೂ ಪರವಾಗಿಲ್ಲ, ಅದೆಷ್ಟಾದ್ರೂ ಪರವಾಗಿಲ್ಲ, ನಾನು ಆಕ್ಷನ್ ತಗೊಳೋದಿಕ್ ರೆಡಿ ಅಂತ ಅಂದ್ಬಿಟ್ಟು ಆ ಮೂಮೆಂಟ್ ಗೆ ನಾವು ಬರ್ತೀವಿ. ಅಂಡ್ ಇದಾದ ನಂತರ ಆಕೆಗೆ ಅರ್ಥ ಆದಂತದ್ದು ಮೂರು ಏನ್ ಡಿಫ್ರೆಂಟ್ ಪ್ರಾಬ್ಲಮ್ ಅಂತ ನಾನು ಅನ್ಕೊಳ್ತಾ ಇದ್ದೆ, ಅದು ಡಿಫ್ರೆಂಟ್ ಪ್ರಾಬ್ಲಮ್ ಅಲ್ಲ, ಎಲ್ಲವೂ ಕೂಡ ಒಂದೇ. ದಟ್ ಈಸ್, ಚೈಲ್ಡ್ಹುಡ್ ಅಲ್ಲಿ ಕ್ರಿಯೇಟ್ ಆದಂತ ಒಂದು ಬಿಲೀಫ್ ಸಿಸ್ಟಮ್, ಒಂದು ಪ್ಯಾಟರ್ನ್, ಒಂದು ಲೈನ್. ದಟ್ ಈಸ್, ನಮ್ಮ ತಾಯಿ ಹೇಳಿದಂತದ್ದು, ನಿನ್ಗೆ ಲೈಫ್ ಅಲ್ಲಿ ಎಲ್ಲವೂ ಸಿಗೋದಿಲ್ಲ, ನಿನ್ಗೆ ಇದು ಬೇಕಾ ಅದು ಬೇಕಾ ಚೂಸ್ ಮಾಡ್ಕೋ. ಅಲ್ಲಿ ಚೈಲ್ಡ್ಹುಡ್ ಅಲ್ಲಿ ಬಂದಂತ ಒಂದು ಇನ್ಸಿಡೆಂಟ್ ಅನ್ನು ಕೂಡ ನಾನು ಕ್ಲಿಯರ್ ಆಗಿ ಹೇಳೋದಾದ್ರೆ, ಇಟ್ಸ್ ನಾಟ್ ರಿಲೇಟೆಡ್ ಟು ಕೆರಿಯರ್ ಆರ್ ರಿಲೇಶನ್ಶಿಪ್ ಆಲ್ಸೋ. ಒಂದು ಸ್ಟಡೀಸ್ ಗೆ ರಿಲೇಟೆಡ್ ಆಗಿ ತನ್ನ ತಾಯಿ ಹೇಳಿದಂತ ಮಾತು ಬೆಳಿತಾ ಬೆಳಿತಾ ಅದು ಕೆರಿಯರ್ ಅಂಡ್ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಆಪ್ಷನ್ ಬಂದಿದೆ. ಲೈಕ್ ಚಿಕ್ಕದ್ರಲ್ಲಿ ಯಾರ ಜೊತೆಲೋ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಈಕೆ ಚೈಲ್ಡ್ಹುಡ್ ಅಲ್ಲಿ ಗೊತ್ತಿರತ್ತಲ್ಲ, ನಮ್ಮ ಒಂದು ಡ್ರೀಮ್ ತುಂಬಾ ದೊಡ್ಡದಾಗಿರುತ್ತೆ. ಏನ್ ಆಗ್ತೀನಿ ಅಂತ ಅಂದ್ರೆ ಎಲ್ಲವನ್ನ ಹೇಳ್ತೀವಿ. ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಅದು ಆಗ್ತೀನಿ, ಇದು ಆಗ್ತೀನಿ, ಈ ರೀತಿಯಲ್ಲಿ ಬೇರೆ ಬೇರೆ ಪ್ರೊಫೆಷನ್ಸ್ ನ ನಾವು ಹೇಳ್ತಾ ಇರ್ತೀವಿ. ಸೊ ಆ ರೀತಿಯಲ್ಲಿ ಚೈಲ್ಡ್ಹುಡ್ ಅಲ್ಲಿ ಜಸ್ಟ್ ಮಾತಾಡ್ಬೇಕಾದ್ರೆ ನೀನ್ ದೊಡ್ಡವಳಾದ್ಮೇಲೆ ಏನ್ ಆಗ್ತೀಯಾ ಅಂತ ಅಂದಿದ್ದಕ್ಕೆ ಈಕೆ ಒಂದಷ್ಟು ಪ್ರೊಫೆಷನ್ ಲಿಸ್ಟ್ ಅನ್ನ ಹೇಳ್ತಾಳೆ, 2-3 ಪ್ರೊಫೆಷನ್ ಲಿಸ್ಟ್ ಅನ್ನ ಹೇಳ್ತಾರೆ. ಆ ತಾಯಿ ಹೇಳೋಂತ ಮಾತು, ನಿನ್ ಲೈಫ್ ಅಲ್ಲಿ ಎಲ್ಲಾ ಸಿಗೋದಿಲ್ಲ, ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದು ಡೀಪ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಹೋಯ್ತು ಆಕೆಗೆ.
ಅಂಡ್ ಬೆಳಿತಾ 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 ಅದೇನಾಯ್ತು ಅಂತ ಅಂದ್ರೆ ನನ್ನ ಲೈಫ್ ಅಲ್ಲಿ ಎಲ್ಲವೂ ಕೂಡ ಸಿಗೋದಿಲ್ಲ. ದಟ್ ಈಸ್ ಪ್ರೊಫೆಷನ್ ರಿಲೇಶನ್ಶಿಪ್ ಒಂದನ್ನ ನಾನು ಚೂಸ್ ಮಾಡ್ಕೋಬೇಕು ಅನ್ನುವಂತ ಒಂದು ಪ್ಯಾಟರ್ನ್ ಆಗಿ ಆಕೆಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಒನ್ಸ್ ಆ ಒಂದು ಚೈಲ್ಡ್ಹುಡ್ ಬಿಲೀಫ್ ಕ್ಲಿಯರ್ ಆದ ನಂತರ ಈಗ ಆಕೆಗೆ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಏನ್ ಆಕೆಗೆ ಹಸ್ಬೆಂಡ್ ರಿಲೇಟೆಡ್ ಆಗಿ ಉದ್ದ ಉದ್ದ ಲಿಸ್ಟ್ ಇತ್ತು. ಪ್ರಾಬ್ಲಮ್ ಇದನ್ನ ಅವ್ರು ಮಾಡ್ತಾ ಇದಾರೆ, ಅವ್ರು ಫೇಕ್ ಇದ್ದಾರೆ, ಏನೆಲ್ಲ ಉದ್ದ ಉದ್ದ ಲಿಸ್ಟ್ ಇತ್ತು ಆಕೆಗಿದ. ಈಗ ಅದು ಯಾವ್ದೂ ಕಾಡ್ತಾ ಇಲ್ಲ. ಅಂಡ್ ಎರಡನೇದಾಗಿ ಆಕೆಯ ಕೆರಿಯರ್ ಬ್ಯಾಲೆನ್ಸ್ಡ್ ಆಗ್ತಾ ಹೋಗ್ತಾ ಇದೆ. ಅಂಡ್ ಮೂರನೇದಾಗಿ ಆಕೆಯ ಭಯಗಳೇನಿತ್ತು ಅದು ಕೂಡ ಎಲ್ಲವೂ ಸಾಲ್ವ್ ಆಗಿದೆ. ಸೊ ಈ ಒಂದು ಕೇಸ್ ಸ್ಟಡಿಯನ್ನ ನಾನಿಲ್ಲಿ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಸಲ ನಾವು ಈ ಒಂದು ಮಿಸ್ಟೇಕ್ ಅನ್ನ ಮಾಡ್ತೀವಿ. ದಟ್ ಈಸ್ ನಾನು ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಂತ ಅಂದ್ರೆ ಅದು ನನ್ನ ಹಣೆ ಬರಹ, ನನ್ನ ಲೈಫ್ ಹಿಂಗಷ್ಟೇ, ನಾನು ಆ ಪ್ರಾಬ್ಲಮ್ ಅಲ್ಲಿ ಲೈಫ್ ಲಾಂಗ್ ಜೀವನ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ತುಂಬಾ ಸಲ ಹಾಗಿರೋದಿಲ್ಲ. ಲೈಫ್ ನಮ್ಗೆ ಆಪ್ಷನ್ ಅನ್ನ ಕೊಡುತ್ತೆ, ಫ್ರೀ ವಿಲ್ ಅನ್ನ ಕೊಡುತ್ತೆ. ಆ ಒಂದು ಫ್ರೀ ವಿಲ್ ಮೇಲೆ ಆಕ್ಟ್ ಮಾಡೋದಕ್ಕೆ ನಾವು ಎಷ್ಟು ರೆಡಿ ಇದ್ದೀವಿ. ನನ್ನ ಲೈಫ್ ಅಲ್ಲಿ ನಾನ್ ಜೀವನ ಪೂರ್ತಿ ಸಫರ್ ಮಾಡ್ತಾ ನಾನ್ ಬದುಕ್ಬೇಕಾ, ಇಲ್ಲ ಅಂದ್ರೆ ಆ ಪ್ರಾಬ್ಲಮ್ ಮೇಲೆ ಆಕ್ಷನ್ ಅನ್ನ ತಗೊಂಡು ಅದರಿಂದ ಈಚೆ ಬರ್ಬೇಕಾ? ಆಪ್ಷನ್ ಕಂಪ್ಲೀಟ್ಲಿ ನಮ್ಗೆ ಬಿಟ್ಟಿತ್ತು. ರಿಯಾ ಫಸ್ಟ್ ಟೈಮ್ ನನ್ನ ಮೀಟ್ ಮಾಡಿದಾಗ ಕೇಳ್ತಾ ಇದ್ದಂಥದ್ದು ವೈ ಮೀ, ನನಗೆ ಯಾಕೆ ಎಲ್ಲಾ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಈಗ ಆಕೆ ಎಷ್ಟ್ ಪಾಸಿಟಿವ್ ಆಗಿದ್ದಾರೆ, ಎಷ್ಟ್ ಮೋಟಿವೇಟ್ ಆಗಿದ್ದಾರೆ ಅಂತ ಅಂದ್ರೆ, ನೆಕ್ಸ್ಟ್ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ದಟ್ ಈಸ್ ಇಂಪ್ಯಾಕ್ಟಿಂಗ್ ಶೋಯಿಂಗ್ ಮೈ ಲೈಫ್. ನನ್ನ ಲೈಫ್ ಅಲ್ಲಿ ಸಮಥಿಂಗ್ ಏನೋ ನನ್ನ ಒಂದು ಬಿಲೀಫ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೋ ದಟ್ ಅದರಿಂದ ಈಚೆ ಬಂದು ನಾನು ಇನ್ನ ಲೈಫ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಈಗ ಪ್ರಾಬ್ಲಮ್ಗೆ ಹೆದರೋದಿಲ್ಲ. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಪ್ರಾಬ್ಲಮ್ ಬಂದಿದೆ, ಹೌದು. ಈ ಪ್ರಾಬ್ಲಮ್ ಅನ್ನ ಒಂದು ಗೇಮ್ ಆಗಿ, ಒಂದು ಚಾಲೆಂಜಿಂಗ್ ಆಗಿ ಯಾವ ರೀತಿ ನಾನು ತಗೊಳ್ತೀನಿ, ಎಷ್ಟು ಪಾಸಿಟಿವ್ ಒಂದು ಮೈಂಡ್ ಸೆಟ್ ಗೆ ಆಕೆ ಬಂದಿದ್ದಾರೆ. ಬಿಕಾಸ್ ಒನ್ಸ್ ಈ ಒಂದು ಥೆರಪಿ ಆದ ನಂತರ ಆಕೆ ಕೆರಿಯರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು, ಏನ್ ಕೆಲ್ಸ ಹೋಗೋದ್ರಲ್ಲಿತ್ತು, ಆ ಒಂದು ಕೆಲ್ಸ ಆಕೆ ಕೂಡ ಬಿಟ್ಟು ಈಗ ಏನ್ ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ರು ಆ ಪೊಸಿಷನ್ ಅನ್ನ ಮೀರಿ ಒಂದು ಹೈಯೆಸ್ಟ್ ಪ್ಯಾಕೇಜ್ಗೆ ಆಕೆ ಜಾಯ್ನ್ ಆಗಿದ್ದಾಳೆ. ಅಂಡ್ ಕೆರಿಯರ್ ಕೂಡ ಸ್ಟೇಬಲ್ ಆಗಿದೆ, ರಿಲೇಶನ್ಶಿಪ್ ಕೂಡ ಸ್ಟೇಬಲ್ ಆಗಿದೆ. ಅಂಡ್ ಎಸ್, ನೀವು ಕೂಡ ಈ ರೀತಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಸ್ಟಕ್ ಆಗಿದ್ದೀರಾ, ನನಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಆ ಒಂದು ಪ್ರಾಬ್ಲಮ್ ಅಲ್ಲಿ ಲೈಫ್ ಲಾಂಗ್ ಸಫರ್ ಮಾಡ್ತೀರಾ, ಇಲ್ಲ ಜಸ್ಟ್ ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡಿ ಆಕ್ಷನ್ ಅನ್ನ ತಗೊಂಡು ಆ ಪ್ರಾಬ್ಲಮ್ ಇಂದ ಈಚೆ ಬಂದು ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಲೀಡ್ ಮಾಡ್ತೀರಾ? ಆಪ್ಷನ್ ನಿಮ್ಗೆ ಬಿಟ್ಟಿತ್ತು. ಇದ್ರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರಿಗೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ರೆ ಲೈಕ್ ಮಾಡಿ. ಅಂಡ್ ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರೂ ಈ ಒಂದು ವಿಡಿಯೋನ ಅವಶ್ಯಕತೆ ಇತ್ತು ಅಂತ ಅಂದ್ರೆ ದಯವಿಟ್ಟು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.